ಬೇರೆ ಇಲ್ಲ. ಎಲ್ಲ ಪೊಲೀಸ್ ಕಾನೂನುಗಳು 1956 ಏನದ ಅಮೆಂಡ್ಮೆಂಟ್ ಆಗಿದ್ದು ಅವೇ ಅದಾವೆ. ಸ್ವಲ್ಪ ಆಯಾ ಕಾಲಕ್ಕೆ ಲೋಕಸಭೆಯಲ್ಲಿ ಸ್ವಲ್ಪ ಅಮೆಂಡ್ಮೆಂಟ್ ಆಗಿದ್ದು ಬಿಟ್ಟರೆ ಮೂಲ ಏನಿದೆ ಪೊಲೀಸ್ ಆ್ಯಕ್ಟ್ ಅದೇ ಇದೆ. ನೀವು ಅದನ್ನೇ ಉಪಯೋಗ ಮಾಡಿಕೊಂಡೆ ನೀವು ಅಲ್ಲಿ ಆ್ಯಕ್ಷನ್ ಮಾಡ್ಲಕತ್ತಾರಿಲ್ಲ. ಆಂಧ್ರ ಪ್ರದೇಶದಾಗ ರೇಪಿಸ್ಟ್ ಎನ್ಕೌಂಟರ್ ಮಾಡ್ತಾರೆ ಸರ್. ಇವತ್ತು ಪೊಲೀಸ್ ಜೈಲಿನಲ್ಲಿ ಇದಕ್ಕೆ ಹೇಳ್ತೀರಿ ಯಾವ ಸಚಿವರು ಹೋಗ್ತಾ ಇಲ್ಲ, ಯಾವ ಸಾರ್ವಜನಿಕರು ಹೆಲ್ಪ್ ಮಾಡ್ತಾ ಇಲ್ಲ. ನಿಜ ಇದು. ನಮ್ಮ ಇದೇ ಹುಬ್ಬಳ್ಳಿಯವರೇ ಅದಾರ ಅವ್ರು ಅಧಿಕಾರಿ ವಿಶ್ವನಾಥ್ ಸಜ್ಜನರು. ಕಾನೂನಾತ್ಮಕವಾಗಿ ಎನ್ಕೌಂಟರ್ ಉತ್ತರ ಪ್ರದೇಶನಾಗ ಹೆಂಗೆ ಮಾಡ್ಲಕತ್ತಾರ, ಅಲ್ಲಿ ಯಾಕೆ ಸಿಗಲ್ಲಾಗ್ಯಾರ ಅಧಿಕಾರಿಗಳು? 498 ಎನ್ಕೌಂಟರ್ ಮಾಡಿದ್ದಾರೆ ಸರ್. ಅಲ್ಲಿ ಒಂದು ಆಗಲ್ಲ. ಅಲ್ಲಿ ಸರ್ಕಾರ ಏನೈತಲ್ಲ ಯಾವುದೋ ಒಂದು ವರ್ಗವನ್ನ ನೀವು ಖುಷಿ ಪಡಿಸ್ಲಕ್ಕೆ ಒಬ್ಬ ಅಧಿಕಾರಿನ ಬಲಿ ಕೊಟ್ಟಿರಿ. ಆಡಳಿತ ಮಾಡೋರು ಗಟ್ಟಿ ಉಳಿದಾರ ಅಂದ್ರೆ ಅಧಿಕಾರಿಗಳನ್ನ ಇಲ್ಲಪ್ಪ ಮಾಡಿ ಬಾ ನಾವು ನೋಡ್ಕೋತೀವಿ ಅಂದಿದ್ರೆ ಇದು ಪರಿಸ್ಥಿತಿ ಬರ್ತದೆ. ಮೊದಲೇ ಹೇಳೀನಿ 2 ವರ್ಷ ತೆಗೆದು ನೋಡ್ರಿ ಹೇಳ್ಯಾರ ಏನೋ ಫೈದೆ ಏನು ಲಾಭ ಆಗೋದೈತೆ ಅದು ರೀ. ಬರೀರಿ ನೀವು ಪೇಪರ್ ನೋಡ್ರಿ, ಅದನ್ನು ಬರೀದಿಲ್ಲ ನೀವು. ಮತ್ತು ರಾಜಾವಲಿ ಬೆಟ್ಟದ ಹುಲಿ ಅವೇ ಬರ್ಯಾರ ಬರ್ದಾರ. ಇವತ್ತೊಬ್ರು ಶಿವಕುಮಾರ್ ಮೆಣಸಿನಕಾಯಿ ಇವತ್ತು ಬರ್ದಾರ. ಯತ್ನಾಳ್ ಹೊಟ್ಟೆ ಪ್ರವಾಸ ಮಾಡಿಲ್ಲ, ಬರೇ ರಾಜಾವಲಿ ಬೆಟ್ಟದ ಹುಲಿ ಓಡಾಡಿ ಹೊತ್ತು ಬರ್ತಾರೆ. ನೀವರೇನು ಪತ್ರಕರ್ತರಾಗಿರೋದಿರಿ, ನೀವು ಬರೀಬೇಕು. ಯತ್ನಾಳ್ ಅಂತವ್ರು ನಾವು ಮಾಡಿದೆ ಬಿಜೆಪಿ ವಿಫಲ ಆಗೈತೆ ಒಬ್ಬರೇ ಬರೆದ್ರೆ ಅಪ್ಪ ಮಕ್ಕಳು ಅಂತ ದೂರ ಸರಿದ್ರೆ ನಾವಾರ ಏನ್ ಮಾಡಕ್ಕಾಗತ್ತೆ? ಯಾವ್ದ್ರಿ ನೀವು ಬರೀ ಅಪ್ಪ ಮಕ್ಕಳು ವಿರುದ್ಧ ಕೆಂಡಕ್ಕೆ ಆಡ್ತಾ ಇದ್ರಿ. ನೀವು ಚಾನಲ್ದವ್ರು ಏನಾಗಿರ ಅಂದ್ರೆ ಬರೀ ಅಪ್ಪ ರಾಜ ಹುಲಿ ಬೆಟ್ಟದ ಹುಲಿ, ರಾಜ ಹುಲಿ ಬೆಟ್ಟ ಎರಡು ಹುಲಿಗಳು. ನಾನೇ ಈಗ ನಮ್ಮ ನೆಹರು ಮೈದಾನದಾಗ ಹೇಳಿನಲ್ರಿ, ಮತ್ತೇನೇ ಹೇಳ್ಬೇಕು. ನೀವು ಎಲ್ಲ ಹಳಿದು ರಿಪೀಟ್ ನಾನು ಎಲ್ಲ ಹಿಂದಿನ ವಿಶ್ವಾಸ ಜಾಸ್ತಿ ಆಗುತ್ತೆ. ಒಂದು ಮಾತು ಹೇಳ್ತೀನಿ, ಎಂದು ನಾವು ಹೇಳಿದ್ದು ಹೊಳಿ ತಗೊಂಡಿಲ್ಲ. ನಾ ಹಾಗೆ ಹೇಳಿಲ್ಲ. ಮಾಧ್ಯಮದವ್ರು ತಿರುಚಿ ಬರ್ದಾರ್ತು ಒಮ್ಮೆ ಅದೋದು ಇದ್ರು ಹೇಳ್ರಿ, ನಿಮ್ಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ. ನಾ ಹಂಗೆ ನಾನು ನೋಡ್ರಿ, ನಾ ಆಗ್ಬೇಕಂತ ಹೇಳೋದಿಲ್ಲ. ಕಾನೂನು ಸುವ್ಯವಸ್ಥೆ ಸರಿ ಮಾಡಬೇಕು. ನೀವು ಜಾತಿ ಮೇಲೆ ಕೋದ್ರ ಮೇಲೆ ಇದನ್ನು ಮಾಡ್ಕೊತ ಹೋದ್ರೆ ಮತ್ತು ನೋಡ್ರಿ ಹಿಂದುಳಿದ ವರ್ಗದವ್ರಿಗೆ ಇವತ್ತು ಒಂದು ಈ ರೀತಿ ಆಯ್ತು. ಪಾಪ ಅವ್ರದ್ದು ಏನೈತಿ ಪರಿಸ್ಥಿತಿ. ಆ ಹೆಣ್ಮಗಳು ತಾನು ಲಗ್ನ ಆಗಲಾರ್ದೆ ತನ್ನ ತಂಗಿನ ಲಗ್ನ ಮಾಡಿ ಒಂದು ಸಣ್ಣ ಹುಡುಗಿ, ಅಕ್ಕಿನೂ ಏನು ದೊಡ್ಡಕ್ಕೆ ಅಲ್ಲ. ಈಗ ಅವ್ರಿಗೇನು ರಕ್ಷಣೆ? ಬರೀ ಬಂದರು, ಹೋಮ್ ಮಿನಿಸ್ಟ್ರಲ್ಲಿ ಬಂದರು, ಸಾಂತ್ವನ ಹೇಳಿದ್ರು, ಹೋಗ್ಬಿಟ್ರು. ಒಂದು ಮನೆ ಕೊಡ್ತೀನಿ, ಒಂದು ಮನೆ ಪರಿಹಾರ ಅಲ್ಲದೆ ಅವರ ಜೀವನ ಭದ್ರತೆ ಬೇಕಲ್ಲ. ಈಗ ಅವ್ರ ಮನೆಗೆ ಒಬ್ರು ಏನೋ ಪಾಪ ಇನ್ನೊಂದು ಹುಡುಗಿ ಆಕಿ ಇದು ಸುಸೈಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಇದೇ ಸೀರಿಯಸ್ ಐತ್ರಿ. ಅದಕ್ಕೆ ಇಲ್ಲ, ನಾವೇನು ಒಂದು ಕೋಮಿನ ವಿರುದ್ಧನೇ ಇವು ಬಂದರು ತನ್ನಂಥದ್ದಲ್ಲ. ಅದು ಒಟ್ಟಾರೆ ಸುರಕ್ಷತೆ ಅನ್ನುವಂಥದ್ದು ಇವತ್ತು ಕರ್ನಾಟಕದಲ್ಲಿ ಹೆಣ್ಮಕ್ಳಿಗಿಲ್ಲ. ಈ ಸರ್ಕಾರ ಜಾತಿಯ ಆಧಾರದ ಮೇಲೆ ಪ್ರಕರಣಗಳನ್ನು ಇದು ಮಾಡ್ಲಕ್ಕತ್ತದ. ಇವತ್ತು ಎಲ್ಲರೂ ಜಾತ್ಯತೀತ ಅಂದ್ರೆ ಎಲ್ಲ ಸಮುದಾಯದವ್ರದ್ದು ರಕ್ಷಣೆ ಕೊಡಬೇಕಲ್ಲ. ಅದಕ್ಕಿದ್ದಂಥ ಇಂಟ್ರೆಸ್ಟ್ ಇದಕ್ಕಿಲ್ಲ, ಇದಕ್ಕಿದ್ದಂಥ ಇದನ್ನು ಈಗ ಇಷ್ಟೆಲ್ಲ ಕ್ರಮ ತೊಗೊಂಡ್ರಲ್ಲ. ಈಗ ಅದನ್ನೇ ಮೊದಲೇ ನೀವು ಮೂಲ ಅಂದ್ರೆ ಎಲ್ಲರೂ ಹೇಳೋದು ಹುಬ್ಳಿ ಧಾರವಾಡದಾಗ ಗಾಂಜಾ ಅಫೀಮ್, ಇದನ್ನು ನೀವು ಇದು ಮಾಡಿರಿ ಸಂಪೂರ್ಣವಾಗಿ. ಇಲ್ಲಕಂದ್ರೆ ಇಡೀ ಯೋಜನಾಂಗನೇ ಹಾಳಾಗಿ ಹೋಗ್ತದೆ. ಇವತ್ತು ಬೆಂಗಳೂರಿನಾಗ ಏನಾಗ್ಲಕ್ಕತ್ತದ ಸರ್? ಇವಾಗ ಬರೀ ಪೊಲೀಸ್ ಅಧಿಕಾರಿಗಳು ಅಷ್ಟೇ ಅದನ್ನ ಮಾಡಬೇಕು ಅಥವಾ ಜನಪ್ರತಿನಿಧಿಗಳ ಮೇಲಿನ ದೊಡ್ಡ ಜವಾಬ್ದಾರಿ ಐತ್ರಿ. ಬರೀ ಪೊಲೀಸರು ಮಾಡ್ಲಿಕ್ಕೆ ಆಗೋದಿಲ್ಲ. ಪೊಲೀಸರು ಫ್ರೀ ಹ್ಯಾಂಡ್ ಕೊಡಬೇಕು. ತಮ್ಮ ವಾರ್ಡ್ನಲ್ಲಿ ಕಾರ್ಪೊರೇಟ್ಗಳು ಇರ್ತಾವೆ, ತಮ್ಮ ವಾರ್ಡ್ನಾಗ ಏನು ಇರ್ತದೆ ಕಾರ್ಪೊರೇಟ್ ಗೊತ್ತಿರ್ತದೆ. ನೋಡ್ರಿ, ಕಾರ್ಪೊರೇಟರ್ದು ಒಂದು ಇತಿಮಿತಿ ಇದೆ. ಅವರು ಡೆವಲಪ್ಮೆಂಟ್ ನೋಡ್ತಾರೆ. ಇವು ಯಾವ ವೈಯಕ್ತಿಕ